ಮೊಟ್ಟೆ ಒಂದು ಬಹಳ ಪೌಷ್ಟಿಕವಾದಂತಹ ಆಹಾರ. ಅದರಿಂದ ಮಕ್ಕಳಿಗೆ ದೇಹದ ಬೇಕಾದ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಸಿಗ್ತದೆ. ಹೀಗಾಗಿ ಮಧ್ಯಾಹ್ನದ ಊಟದ ಜೊತೆಗೆ ಒಂದು ಮೊಟ್ಟೆ ಕೂಡ ಮಕ್ಕಳಿಗೆ ಸಿಗ್ತದೆ. ಮೊಟ್ಟೆ ಆದಮೇಲೆ ಇಲ್ಲಿ ಮಲಗೋದಕ್ಕೆ ಸ್ಪೇಸ್ ಇರ್ತದೆ. ಮಕ್ಕಳಿಗೆ ಗಾದೆ ವ್ಯವಸ್ಥೆಗಳಿರ್ತದೆ. ಗಾದೆಗಳ ಜೊತೆಗೆ ಈ ಸೊಳ್ಳೆ ಪರದೆಗಳು ಇರ್ತದೆ. ಆ ಟೈಮಲ್ಲಿ ಮಕ್ಕಳು ಎಲ್ಲರೂ ವಿಶ್ರಾಂತಿ ಮಾಡ್ತಾರೆ. 1 ಗಂಟೆ 2 ಗಂಟೆ ವಿಶ್ರಾಂತಿ ಮಾಡ್ತಾರೆ. ವಿಶ್ರಾಂತಿ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಜೋಗುಳ ಪದಗಳನ್ನು ಹಾಡಿಸಿ ಕೂಡ ಮಕ್ಕಳನ್ನು ಇಲ್ಲಿ ಮಲಗಿಸಲಾಗ್ತದೆ. ಸತ್ತು ಮುಂಜಾನೆಯಲ್ಲಿ ಸತ್ತು ನೀಡ್ತಾ ಇರುವಂಥದ್ದು ಮತ್ತು ಈ ಗ್ರಾಮಗಳಲ್ಲಿ 7 ತಿಂಗಳಿಂದ 3 ವರ್ಷದ ಇರುವಂಥ ಎಲ್ಲ ಮಕ್ಕಳಿಗೆ ಅವಕಾಶ ಇರುವುದು ಮತ್ತು ಈ ಒಂದು ಅವಕಾಶವನ್ನು ಉಚಿತವಾಗಿರುವಂಥದ್ದು. ಈ ಒಂದು ಪ್ರಾಜೆಕ್ಟನ್ನು ಅಜಿಂ ಪ್ರೇಮ್ಜಿ ಸಂಸ್ಥೆಯವರು ಸೇವಾ ಸಂಘ ಸಂಸ್ಥೆಗೆ ನೀಡಿರುವಂಥದ್ದು. ಇದೊಂದು ಹೈದರಾಬಾದ್ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಮೊದಲು ಜಿಲ್ಲೆ ಕಲಬುರಗಿಯಲ್ಲಿ ಮತ್ತು ಜವರಿಗೆ ಹಾಗೂ ಯಡ್ರಾಮ್ ತಾಲೂಕಿನಲ್ಲಿ ಸ್ಥಾಪನೆಯಾಗಿದ್ದು ಈ 20 ಮಕ್ಕಳ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ 7 ತಿಂಗಳಿಂದ 3 ವರ್ಷಗಳ ಎಲ್ಲ ಮಕ್ಕಳಿಗೆ ಅವಕಾಶ ಇರುವಂಥದ್ದು. ಇದೊಂದು ಒಳ್ಳೆಯ ಅವಕಾಶ ಇರುವುದು. ಮಕ್ಕಳ ಅಪೌಷ್ಟಿಕತೆಯನ್ನು ಗುರುತಿಸಿ ಮಕ್ಕಳಿಗೆ ಪೌಷ್ಟಿಕ ಒಂದು ಆಹಾರ ಕೊಡುವುದರ ಮೂಲಕ ಮಕ್ಕಳಿಗೆ ಒಂದು ವೇಟು ಮತ್ತು ಹೈಟ್ ತಕ್ಕಂಥ ವೇಟ್ ಇರಬೇಕು. ಮಕ್ಕಳ ಒಂದು ಶಿಕ್ಷಣ ಮಟ್ಟ ಗುಣಮಟ್ಟ ಮಕ್ಕಳ ವಿದ್ಯೆ ಮತ್ತು ವೃದ್ಧಿ ಒಂದು ಮಕ್ಕಳಿಗೆ ಒಂದು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಕ್ಕಳ ಒಂದು ಹಿಂದುಳಿದ ಪ್ರದೇಶ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡಬೇಕು. 7 ತಿಂಗಳಿಂದ 3 ವರ್ಷ ಒಂದು ಮಗುವಿಗೆ ಒಂದು ಉತ್ತಮ ಆಹಾರ ಮತ್ತು ಪೌಷ್ಟಿಕ ಆಹಾರವನ್ನು ಕೊಡುವುದರ ಮೂಲಕ ನಿಜೇರಿ ಗ್ರಾಮದಲ್ಲಿ ಮಕ್ಕಳ ಮನೆಯನ್ನು ಸ್ಥಾಪನೆ ಮಾಡ್ಯಾರ.